ಮುಂದುವರಿತದೆ, ಯಾವುದೇ ಕಾರಣಕ್ಕಾಗೂ ಕೈ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಮಾತು ಅವ್ರು ಹೇಳಿದ್ದಾರೆ. ನೀವೇನು ಆಯ್ತು, ಹೋರಾಟ ಯಾರು ತಾವು ಯಾವ ಪಕ್ಷದಲ್ಲಿ ಆತ್ಮಾವಲೋಕನ ಮಾಡ್ಬೇಕು. ಮಾತೇತರ ಹಿಂದುತ್ವ ಉತ್ತರ ಕರ್ನಾಟಕ ಆತ್ಮಾವಲೋಕನ ಮೊದಲು ನೀವು ಯಾವ ಪಕ್ಷದಲ್ಲಿ ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ ಇದನ್ನ ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿತು. ಮಂಗರೆ ನಮ್ಮ ರಾಷ್ಟ್ರೀಯ ಮೊನ್ನೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ರು, ಕಳೆದ 2 ದಿವಸದ ಫೇಕ್ ಅಂತ ಹೇಳಿದ್ರು, ಸೋಷಿಯಲ್ ಮೀಡಿಯಾ ಕೇಳಿದ್ರಿ. ಅದಾದ ನಂತರ ಮತ್ತೆ ನಿನ್ನೆ ಶಿಸ್ತು ಸಮಿತಿಯ ಅಧ್ಯಕ್ಷನ ಭೇಟಿ ಮಾಡಿದ್ವಿ. ಅಂದ್ರೆ ನಿಮ್ದು ದ್ವಿಮುಖ ರೀತಿನಾ? ನೋಡಿ, ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಟ್ಟಾದ್ಮೇಲೆ ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡ್ಬಾರ್ದು. ನಾವು ಒಟ್ಟಾಗಿ ಒಂದು ಆಗಬೇಕಾದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ. ನೋಡಿ, ಇವತ್ತು ಬಹಳ ಪ್ರಮುಖವಾಗಿ ನಿನ್ನೆ ದಿವಸ ಇಡಿ ಲೋಕಾಯುಕ್ತಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಲೋಕಾಯುಕ್ತ ವರದಿ ಸಬ್ಮಿಟ್ ಮಾಡಿದ್ದಾರೆ. 700 ಕೋಟಿ ಕೇವಲ 14 ಸೈಟ್ ಅಷ್ಟೇ ಅಲ್ಲ, 1100 ಸೈಟ್ಗಳು 700 ಕೋಟಿ ಭ್ರಷ್ಟಾಚಾರ ಆಗಿದೆ. 1904 ಸೈಟ್ಗಳು ಕೇವಲ 14 ಸೈಟ್ಗಳು ಅಲ್ಲ, 700 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇಡಿ ಅವರು ವರದಿಯನ್ನು ಕೊಡಿದರೆ. ಯಾವ ಮೂಢ ವಿರುದ್ಧ ರಾಜ್ಯದ ಅಧ್ಯಕ್ಷರು ಪಾದಯಾತ್ರೆ ಮಾಡಿದ್ರು, ವಾಲ್ಮೀಕಿ ಹೋರಾಟ ಮಾಡಿದ್ರು, ಭ್ರಷ್ಟಾಚಾರದ ಹೋರಾಟ ಮಾಡಿದ್ರು. ವಿಜೇಂದ್ರ ವ್ಯಕ್ತಿ ಅಲ್ಲ, ಪಕ್ಷ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ನಾವು ಒಟ್ಟಾಗಿ ಒಂದಾಗಬೇಕಂದ್ರೆ ನಿಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿ. ಇಷ್ಟೇ ಸಾಕ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಬಯಸ್ತೀನಿ ಅಂತ ವಿಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷರು ಒಟ್ಟಾಗಿ ಅಲ್ಲ, ಇಷ್ಟೇ ಸಾಕ ಅವ್ರ ವಿರುದ್ಧ ಕ್ರಮ ಆಗಬೇಕು. ಯಾಕಂದ್ರೆ ಈ ಹಿಂದೆ ಆಲ್ರೆಡಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಾಯ್ತು. ನೀವು ರಾಷ್ಟ್ರೀಯ ನಾಯಕರು ಏನು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ, ನೋಡೋಣ. ಅದಾದ ನಂತರ ನಾವು ಒಟ್ಟಾಗಿ ಇನ್ನೂ ಬಹಳಷ್ಟು ಜನ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನಾವು ನೂರಕ್ಕೆ 100 ಡೆಲ್ಲಿಗೆ ಹೋಗ್ತೀವಿ. ನೀವು ದಿಲ್ಲಿಗೆ ಹೋಗ್ತೀರಿ? ಯಾರ್ಯಾರು ಹೋಗ್ತೀರಿ? ಯಾವಾಗ ಹೋಗ್ತೀರಿ ಸರ್? ಯಾವ ವಿಚಾರಕ್ಕೆ ಹೋಗ್ತಾ ಇದ್ದೀರಿ? ಎಲ್ಲವೂ ಬಹಿರಂಗವಾಗಿ ಹೇಳಲ್ಲ, ಕಾದ್ ನೋಡಿ. ನಾವು ದಿಲ್ಲಿಗೆ ಹೋಗ್ತೀವಿ, ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿನ ಮನವರಿಕೆ ಮಾಡ್ಕೊಡ್ತೀವಿ. ರಾಜ್ಯದ ಅಧ್ಯಕ್ಷರಾದ್ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು, ಸೈಕಲ್ ತೊಳೆದು, ಕಾರ್ ಓಡಿಸಿದ ಯಡಿಯೂರಪ್ಪ ಅಂತರ್ಗತ ಮಾತಾಡ್ತಾರೆ. ಇದು ಒಳ್ಳೇದಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ, ಪಕ್ಷದ ಜೊತೆಗೆ ಇರ್ಬೇಕಂದ್ರೆ ಇವ್ರು ಪರ್ಯಾಯವಾಗಿ ಮೂಲೆ ಸಂಘಟನೆ ಯಾರು ಒಪ್ಪಲ್ಲ. ನಿಮ್ದು ಎಷ್ಟು ಜನರ ತಂಡ ಇದೆ ಸರ್ ದೆಹಲಿಗೆ ಹೋಗೋದಕ್ಕೆ? ಮೊನ್ನೆ ಬಹಳಷ್ಟು ಜನ ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದ್ವಿ. ಕಾದ್ ನೋಡಿ. ಧನ್ಯವಾದಗಳು.